15ನೇ ಹಣಕಾಸು ಯೋಜನೆ ಅನುದಾನದಲ್ಲಿ ಚಿಕ್ಕಬಳ್ಳಾಪುರದ ಎಲ್ಲ ವಾರ್ಡ್ಗಳಲ್ಲಿಯೂ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ. ಚಿಕ್ಕಬಳ್ಳಾಪುರದ ಕಂದವಾರ ಬಾಗಿಲಿನಲ್ಲಿ ಇಂದು ಸಿಸಿ ರಸ್ತೆ ಕಾಮಗಾರಿಗೆ ಅಧ್ಯಕ್ಷ ಉಪಾಧ್ಯಕ್ಷರು ಚಾಲನೆ ನೀಡಿದ್ದು, ಕಾಮಗಾರಿ ಗುಣಮಟ್ಟ ಕಾಪಾಡುವಂತೆ ಸಂಬಂಧಿಸಿದ ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದಾರೆ. ಅಲ್ಲದೆ ಈ ಹಿಂದೆ ಇದೇ ರಸ್ತೆಯಲ್ಲಿ ಅಂದಿನ ಎಇ ಆಗಿದ್ದ ನರಸೇಗೌಡ ಎಂಬುವವರು ಕಾಮಗಾರಿ ನಡೆಸಿದ್ದು ಅವೈಜ್ಞಾನಿಕವಾಗಿ ನಡೆಸಿದ ಕಾರಣ ಅದು ಶೀಘ್ರದಲ್ಲಿಯೇ ಹಾಳಾಗಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಈ ಕುರಿತು ನಗರಸಭೆ ಅಧ್ಯಕ್ಷ ಗಜೇಂದ್ರ ಮಾತನಾಡಿ, ಚಿಕ್ಕಬಳ್ಳಾಪುರ ನಗರದ 11ನೇ ವಾರ್ಡ್, 13 ಮತ್ತು 15ನೇ ವಾರ್ಡಿಗೆ ಸೇರಿದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ರಸ್ತೆ ಕಾಮಗಾರಿ ನಗರದಾದ್ಯಂತ ಭರದಿಂದ ನಡೆಯುತ್ತಿದೆ. 13.8 ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ಮಾಡಲಾಗುತ್ತಿದ್ದು 3 ದಿನಗಳಲ್ಲಿ ಕಾಮಗಾರಿ ಪೂರ್ಣವಾಗಲಿದೆ. ಚರಂಡಿ ಮತ್ತು ಸಿಸಿ ರಸ್ತೆ ಮಾಡಲಾಗುತ್ತಿದೆ. ಹಳೆ ನಗರವಾಗಿರುವ ಕಾರಣ ಪದೇ ಪದೇ ರಸ್ತೆ ಹಾಕುವ ಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಇವತ್ತು ಏನು ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ 11, 13 ಮತ್ತು 15 3 ವಾರ್ಡ್ಗೆ ಸೇರಿರ್ತಕ್ಕಂಥ ರಸ್ತೆಯಲ್ಲಿ ಒಂದು ಸಿಸಿ ರಸ್ತೆ ಟ್ಯಾಪಿಂಗ್ ಮಾಡ್ತಾಯಿದ್ದೀವಿ. ವರ್ಕು ಇವತ್ತು ನಡೀತಾ ಇದೆ. ಮತ್ತು ಇಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿತ್ತು, ಸದಸ್ಯರೆಲ್ಲ ಗಮನಕ್ಕೆ ತಂದಿದ್ದಾರೆ. ಅದಕ್ಕೆ ಎಲ್ಲ ಸಂಬಂಧಪಟ್ಟವರೆಲ್ಲ ಬಂದು ಇವತ್ತು ಇಲ್ಲಿ ಸ್ಥಳ ಪರಿಶೀಲನೆ ಮಾಡ್ತಾಯಿದ್ವಿ. ಮತ್ತು ರಸ್ತೆ ಕಾಮಗಾರಿ ಕೂಡ ನಡೀತಾ ಇದೆ. ಇವತ್ತು ಏನಿದೆ ರಸ್ತೆ ಇದು ಫುಲ್ ವಿಡ್ತ್ ತೊಗೊತಾ ಇದ್ವಿ. ಟೋಟಲ್ 13,80,000 ಇದು ಅಂದಾಜು ವೆಚ್ಚ ಆಗಿದೆ. ಇದು ಇನ್ನೇನೊಂದು 3-4 ದಿನದಲ್ಲಿ ಇದು ಕಾಮಗಾರಿ ಪೂರ್ಣ ಆಗ್ತೈತೆ. ಇಲ್ಲ ಚರಂಡಿನೂ ಆಗಿದೆ. ಇದರಲ್ಲಿ ಚರಂಡಿ ಮಾಡಿಕೊಂಡು ಈಗ ರಸ್ತೆ ಮಾಡ್ತಾ ಇರೋದು. ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ಎರಡೂ ಸೇರಿ ಮಾಡ್ತಾ ಇರೋದು. ಇನ್ನು ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ, ಚಿಕ್ಕಬಳ್ಳಾಪುರದ ಪ್ರತಿ ವಾರ್ಡ್ನಲ್ಲಿಯೂ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ. ಹಿಂದೆ ಇಲ್ಲಿ ಸಿಸಿ ರಸ್ತೆ ಹಾಕಲಾಗಿತ್ತು. ಈ ಸಿಸಿ ರಸ್ತೆಯನ್ನ ಎಇ ನರಸೇಗೌಡ ಅವರು ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿದ್ದಾರೆ. ಅಭಿವೃದ್ಧಿ ಮಾಡುವ ಬದಲು ರಸ್ತೆಯನ್ನು ಕಾಟಾಚಾರಕ್ಕೆ ಮಾಡಿದ್ದಾರೆ. ಈ ರೀತಿ ಯಾವುದೇ ವಾರ್ಡಿನಲ್ಲಿ ನಡೆಯದಂತೆ ಎಚ್ಚರ ವಹಿಸಲಾಗುವುದು. ಸಾರ್ವಜನಿಕರಿಗೆ ತೆರಿಗೆ ಹಣ ಪೋಲು ಮಾಡಬಾರದು. ವೈಜ್ಞಾನಿಕವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಎಂದರು. ಒಟ್ಟಿನಲ್ಲಿ ನಗರದಾದ್ಯಂತ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದ್ದು, ಪ್ರಸ್ತುತ ನಡೆಯುತ್ತಿರುವ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳು ಕೇವಲ ಹಣ ವೆಚ್ಚ ಮಾಡುವುದಕ್ಕಾಗಿ ಮಾಡದೆ ನಾಗರಿಕರ ಅನುಕೂಲಕ್ಕಾಗಿ ನಡೆಯಬೇಕು ಎಂಬುದು ಪ್ರಜ್ಞಾವಂತರ ಬೇಡಿಕೆಯಾಗಿದ್ದು, ಈ ನಿಟ್ಟಿನಲ್ಲಿ ಸಂಬಂಧಿಸಿದವರು ಗಮನ ಹರಿಸಲಿ. ಇದರ ಒಂದು ಸಿಸಿ ರಸ್ತೆನ ನಮ್ಮ ಎಇ ಅವರು ಹಿಂದೆ ಇದ್ದರು ನರಸೇಗೌಡರು ಅಂತೇಳಿ. ಅವರು ನಿಜ ಹೇಳಬೇಕು ಅಂತ ಹೇಳಿದ್ರೆ ಅವೈಜ್ಞಾನಿಕವಾಗಿ ಮಾಡಿದ್ದಾನೆ. ಕಾರಣ ಯಾರದೇ ಆಗಲಿ ಸಾರ್ವಜನಿಕರ ದುಡ್ಡು ತೆರಿಗೆ ರೂಪದಲ್ಲಿ ಬಂದಿರುತ್ತೆ. ಅದನ್ನು ಅಭಿವೃದ್ಧಿ ಮಾಡುವಂಥ ನಿಟ್ಟಲ್ಲಿ ಕೆಲಸ ಮಾಡಬೇಕು. ಸದಸ್ಯರು ಆ ಟೈಮ್ ಕರ್ಕೊಂಡು ಬಂದು ಕರೆಕ್ಟಾಗಿ ಏನು ಸ್ಥಳ ಇದನ್ನು ರೀಲಿಂಗ್ ಮಾಡಬೇಕಾ ಅಥವಾ ತೆಗೆದು ಒಂದು 4 ಇಂಚು ತೆಗೆದು ಹೊಸ್ದಾಗಿ ಮಾಡಬೇಕಿತ್ತ ಒಂದು ಸರಿ ನೋಡ್ಕೋಬೇಕಿತ್ತು. ಇದನ್ನು ಹಿಂದೆ ಇದ್ದ ಒಂದು ನರಸೇಗೌಡರು ತಪ್ಪು ಮಾಡಿದ್ದಾರೆ. ಆದರೆ ಈಗಿರ್ತಕ್ಕಂಥ ಅರುಣ್ ಅವರು ನೋಡಬೇಕಿತ್ತು, ಕೂಡಲೇ ಇದನ್ನು ನೇಮ್ ಆಫ್ ವರ್ಕ್ ಎಲ್ಲ ಚೇಂಜ್ ಮಾಡಬೇಕಿತ್ತು. ಆದರೆ ಕಾಮಗಾರಿ 90 ಭಾಗದಷ್ಟು ಆಗಿಬಿಟ್ಟಿದೆ. ನಾವು ಈ ದಿನ ಬಂದು ನೋಡಿದಾಗ ಗೊತ್ತಾಯಿತು. ಆದರೆ ಈ ರೀತಿ ಮತ್ತು ಯಾವ ವಾರ್ಡಲ್ಲೂ ಮರುಕಳಿಸ್ದಂತೆ ನಾವು ನೋಡ್ಕೋಬೇಕಾಗ್ತದೆ. ಅದರಿಂದ ಕೂಡಲೇ ನಾವು ಅವ್ರನ್ನ ಕರೆಸಿ ನಾನು ಕೂಡ ಅವ್ರಿಗೆ ಕೆಲವೊಂದು ವಿಚಾರಗಳನ್ನು ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಿದೆ. ಅಂಬರೀಷ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.